ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಕೇಳ್ತಾ ಇದ್ರಿ, ಪಿಂಪಲ್ ಮಾರ್ಕಿಗೆ ಏನಾದರೂ ಒಂದು ಕ್ರೀಮ್ ಇದ್ರೆ ಹೇಳಿ ಮೇಡಮ್ ಅಂತ. ಇದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಲಿಂಕ್ನ ಶೇರ್ ಮಾಡಿರ್ತೀನಿ. ನಿಮ್ಗೆ ಬೇಕು ಅಂದರೆ ತಗೊಳ್ಳಿ. ಈ ಲಿಂಕ್ ಬಂದ್ಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಸಿಗುತ್ತೆ. ಇದು ಪಿಂಪಲ್ ಮಾರ್ಕ್, ಯಾರಿಗಾದ್ರು ತುಂಬ ಜನಕ್ಕೆ ಪಿಂಪಲ್ಸ್ ತುಂಬ ಇದೆ ಅಥವಾ ಪಿಂಪಲ್ ಮಾರ್ಕ್ ಇದೆ ಅನ್ನೋರು ಡೆಫಿನೆಟ್ಲಿ ಆಗಿ ಇದನ್ನ ತಗೊಳ್ಳಿ. ನಿಮಗೆ ಪಿಂಪಲ್ ವಿತಿನ್ 6 ಅವರ್ಸಲ್ಲೇ ಏನು ತುಂಬ ಹೈಲೈಟ್ ಆಗಿದೆಯಾ ರೆಡ್ಯೂಸ್ ಆಗುತ್ತೆ, ಹಾಗೆಯೇ ಮಾರ್ಕ್ ಕೂಡ ಹೋಗುತ್ತೆ, ಹಾಗೆಯೇ ಪಿಂಪಲ್ ಕೂಡ ಕಡಿಮೆ ಆಗುತ್ತೆ. ಬೇಕು ಅಂದರೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಆ ಲಿಂಕ್ನ ಶೇರ್ ಮಾಡಿರ್ತೀನಿ. ನೀವು ಕೂಡ ಬೈ ಮಾಡಿ, ತುಂಬಾ ವರ್ತ್ ಆಗಿದೆ. ಹಾಗೆ ಮೀಶೋದಲ್ಲಿ ಕಡಿಮೆ ಪ್ರೈಸ್ ಸಿಗ್ತಾ ಇದೆ. ಇದು ಸ್ಕಿನ್ನಿಗೂ ಏನು ತೊಂದರೆ ಇಲ್ಲ. ನೀವು ಒಂದು 2 ಅವರ್ಸ್ ಅಪ್ಲೈ ಮಾಡಿದ್ರೆ ಸಾಕು ದಿನಕ್ಕೆ. ಆರಾಮಾಗಿ ಹೋಗ್ಬಿಡತ್ತೆ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ. ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿರಲ್ಲ, ಅರ್ಧಂಬರ್ಧ ವಿಡಿಯೋ ನೋಡೋದು, ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡೋದು. ಈ ಕಮೆಂಟ್ಗಳನ್ನ ಫ್ರೀ ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂತ ಕಮೆಂಟ್ ಮಾಡೋದಲ್ಲ. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ಏನು ವಿಡಿಯೋದಲ್ಲಿ ಮಾತಾಡಿದ್ದೀನಿ ಅನ್ನೋದನ್ನ ಫಸ್ಟು ನೀವು ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಬೇಕು. ಸುಮ್ಮನೆ ಕಮೆಂಟ್ ಬಾಕ್ಸ್ ಫ್ರೀ ಇದೆ, ನಂದು ಒಂದು ಕಮೆಂಟ್ ಇರಲಿ ಅಂತ ಕಮೆಂಟ್ ಮಾಡೋ ಬುದ್ಧಿಯನ್ನು ಫಸ್ಟ್ ಬಿಟ್ಬಿಡಿ. ನನಗಂತಲ್ಲ, ಯಾರಿಗೂ ಕೂಡ ಇದನ್ನು ಮಾಡೋಕ್ಕೆ ಹೋಗಬೇಡಿ. ರಿಪೀಟ್. ನಿಮಗೆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅನ್ನೋದನ್ನ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಗೃಹಲಕ್ಷ್ಮಿ ಯೋಜನೆ 2,000 ಹಣ ಜಮಾ ಆಗಿದೆ ಅಂತ ಹೇಳಿದ್ದೀನಿ. ಹೌದು, ಜಮಾ ಆಗಿದೆ. ನಿಮಗೆ ಹಣ ಬರದೇ ಇದ್ದರೆ, ಯಾರಿಗೂ ಹಣ ಬಂದಿಲ್ಲ ಅನ್ನೋದು ನಿಮ್ಮ ತಪ್ಪು, ಹಾಗೆಯೇ ನಿಮ್ಮ ಕೆಟ್ಟ ಬುದ್ಧಿ ಅಂತಲೇ ಹೇಳ್ಬೋದು. ಹಣ ಬಂದಿಲ್ಲ ಅಂತ ಹೇಗೆ ಹೇಳ್ತೀರಾ? ನಿಮ್ಗೆ ಹಣ ಬಂದಿಲ್ಲ ಅಂದರೆ ಬೇರೆಯವ್ರಿಗೆ ಬಂದಿಲ್ಲ ಅಂತಾರ? ಖಂಡಿತ ಬಂದಿದೆ. ನಿಮಗೆ ಹಣ ಬಂದಿಲ್ಲ ಅಂದರೆ ಬೇರೆಯವ್ರಿಗೆ ಹಣ ಬಂದಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಮಿಡ್ಲಲ್ಲಿ ಸ್ವಲ್ಪ ಕೆಂಬಂತು, ಹಾಗಾಗಿ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಣ ನಿಜವಾಗ್ಲೂ ಜಮಾ ಆಗಿದೆ. ನಿಮ್ಮ ಪ್ರಕಾರ ಹಣ ನಿಮಗೆ ಮಾತ್ರ ಬಂದಿಲ್ಲ, ಬೇರೆಯವ್ರಿಗೆಲ್ಲರಿಗೂ ಕೂಡ ಬಂದಿಲ್ಲ ಅನ್ನೋದು ಈ ತಪ್ಪು ಕಲ್ಪನೆಯನ್ನು ಫಸ್ಟ್ ಬಿಟ್ಬಿಡಿ. ವಿಡಿಯೋನ ಅರ್ಧಂಬರ್ಧ ನೋಡ್ಕೊಳೋದು, ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂತ ಕಮೆಂಟ್ ಮಾಡೋ ಬುದ್ಧಿಗಳನ್ನು ಫಸ್ಟ್ ಬಿಟ್ಬಿಡಿ. ನಿಮ್ಮ ಬುದ್ಧಿಗಳು, ನಿಮ್ಮ ಕಮೆಂಟ್ ಏನನ್ನೋದು ಅರ್ಥ ಆಗುತ್ತೆ. ಅಷ್ಟು ನಂಗೆ ಸಾಕು. ಹಣ ಜಮಾ ಆಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಜಮಾ ಆಗಿದೆ ಅಂದರೆ, ಈಗ ಪೆಂಡಿಂಗ್ ಇತ್ತಲ್ವ ಹಣ, ಅವರಿಗೆಲ್ಲರಿಗೂ ಕೂಡ ಕ್ರೆಡಿಟ್ ಆಗಿದೆ. ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಸರ್ಕಾರ ಮಾಡಿಲ್ಲ. ಆದರೆ ಈ ಹಿಂದೆ ಬಿಡುಗಡೆ ಮಾಡಿರುವಂತಹ ಪೆಂಡಿಂಗ್ ಇರುವಂತಹ ಹಣವನ್ನು ಮೊನ್ನೆಯಿಂದನೇ ಹಾಕ್ತಾ ಇದ್ದಾರೆ. ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಮುಂದಿನ ತಿಂಗಳು ಹಣ ಬರಲ್ವಾ ಅಂತ ಕೇಳಿದ್ರೆ, ಹಣ ಬರುತ್ತೆ. ಬಟ್ ಇನ್ನು ಸರ್ಕಾರ ಅದನ್ನು ಯಾವಾಗ ಬಿಡುಗಡೆ ಮಾಡುತ್ತೋ ಅನ್ನೋದು ಖಂಡಿತ ಗೊತ್ತಿಲ್ಲ. ತುಂಬ ಜನಕ್ಕೆ ಡೌಟ್ ಇದೆ, ಅರ್ಜಿಯನ್ನು ಯಾವಾಗ ಹಾಕಬೇಕು ಅಂತ. ಇನ್ನೂ ಸರ್ಕಾರ ಅರ್ಜಿಯನ್ನು ಹಾಕುವಂಥ ದಿನಾಂಕವನ್ನು ಕನ್ಫರ್ಮ್ ಮಾಡಿಲ್ಲ. ಇವತ್ತೇ ಹೋಗಿ ಹಾಕಿ, ನಾಳೆನೇ ಹಾಕಿ, ಅಥವಾ ನೀವು ಹಾಕಿದರೆ ಮಾತ್ರ ಹಣ ಬರುತ್ತೆ ಅಂತ ಹಾಕಬೇಕು ಅಂತ ಹೇಳಿದೆ. ಬಟ್ ಇವತ್ತೇ ಹಾಕಿ, ನಾಳೆ ಹಾಕಿ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಕಾಯಬೇಕು. ಯಾಕೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗೋದಕ್ಕೆ ಇನ್ನೂ ಕೂಡ ಈ ದಿನಾಂಕವನ್ನು ಗುರ್ತು ಮಾಡ್ತಾ ಇದ್ದಾರೆ, ಅಂದರೆ ನಿಗದಿಪಡಿಸ್ತಾ ಇದ್ದಾರೆ. ಬಟ್ ಈ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಆದರೆ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ಲಕ್ಷಾಂತರ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗೋದಂತೂ 100% ನಿಜ. ಅದನ್ನು ಹೊರತುಪಡಿಸಿದರೆ, ನೀವೀಗ ಕೇಳ್ಬೋದು ತುಂಬ ಜನ, ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲ್ಲ ಅಂದ್ರಿ, ಮತ್ತೆ ಹೇಗೆ ಹಣ ಬಂತು ಅಂತ. ಹಣ ಯಾರಿಗೆ ಪೆಂಡಿಂಗ್ ಇದೆ ಆ ಹಣ ಬಿಡುಗಡೆ ಆಗ್ತಾ ಇದೆ. ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಬೇಕು, ಆದರೆ ಹಾಕುವಂಥ ದಿನಾಂಕವನ್ನು ಇನ್ನೂ ಸರ್ಕಾರ ಕನ್ಫರ್ಮ್ ಮಾಡಿಲ್ಲ. ಅದಕ್ಕೂ ಮುಂಚೆನೇ, ಅರ್ಜಿಯನ್ನು ಹಾಕೋಕ್ಕಿಂತ ಮುಂಚೆನೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ಬೋದು ಸರ್ಕಾರ, ಅಥವಾ ಸ್ಟಾಪ್ ಕೂಡ ಮಾಡ್ಬೋದು, ಅಥವಾ ಅದನ್ನೇ ಅರ್ಜಿಯನ್ನು ಹಾಕಿ ಕಂಟಿನ್ಯೂ ಕೂಡ ಮಾಡ್ಬೋದು. ಬಟ್ ಸರ್ಕಾರ, ಈಗ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಸರ್ ಅವರು ಏನು ಹೇಳಿದ್ರು, ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕು, ಮರುಪರಿಶೀಲನೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಬಿಟ್ಟರೆ ಯಾವ ದಿನಾಂಕದಿಂದ ಅರ್ಜಿ ಹಾಕಬೇಕು, ಯಾವಾಗಿಂದ ಮರುಪರಿಶೀಲನೆಯನ್ನು ಮಾಡ್ತಾರೆ, ಹಣ ಬರುತ್ತೋ ಅದರೊಳಗೇನೆ ಏನು ಕೂಡ ಅವ್ರು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಇದ್ರ ಬಗ್ಗೆ ಎಲ್ಲೂ ಕೂಡ ಅವರು ಮಾತನ್ನು ಆಡ್ತಾ ಇಲ್ಲ. ನಿಮಗೆ ಆ ಥರ ಅರ್ಜಿಯನ್ನು ಹಾಕಬೇಕು ಅಂತ ಇದ್ದರೆ ಖಂಡಿತ ನಾವು ಕನ್ಫರ್ಮ್ ಮಾಡ್ತೀವಿ.
ಸೊ ನೀವು ತುಂಬ ಜನ ಏನು ಮಾಡ್ತಿದ್ದೀರಾ, ಬ್ಯಾಂಗ್ಳೂರ್ವನ್ನೋ ಕರ್ನಾಟಕವನ್ನಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀರಾ, ನಮ್ಗೆ ಅರ್ಜಿ ಬಂತ, ನಾವು ಯಾವಾಗಿಂದ ಅರ್ಜಿ ಹಾಕೋದು, ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದೀರಾ. ಆ ಥರ ಇನ್ನೂ ಅರ್ಜಿಯನ್ನು ಹಾಕುವ ದಿನಾಂಕವನ್ನು ಫಿಕ್ಸ್ ಮಾಡಿಲ್ಲ. ಆ ಥರ ಏನಾದ್ರು ಇದ್ದರೆ ಸೊ ನಾನು ಕೂಡ ಹೇಳ್ತೀನಿ, ನ್ಯೂಸ್ ಚಾನಲ್ಗಳಿರುತ್ತೆ, ಬೇರೆ ಯೂಟ್ಯೂಬ್ ಚಾನಲ್ಗಳಿರುತ್ತೆ, ಟಿ ವಿಗಳಿರುತ್ತೆ, ಪ್ರತಿ ಒಂದರಲ್ಲೂ ಕೂಡ ಬರುತ್ತೆ. ಯಾರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ತುಂಬ ಜನಕ್ಕೆ ಪೆಂಡಿಂಗ್ ಇರುವಂಥ ಹಣ ಈಗ ನೋಡ್ಬೋದು. ಕೆಲವ್ರು ಹೇಳ್ತಿದ್ದೀರಾ ನಮ್ಗೆ 28 ಮಾತ್ರ ಬಂದಿರೋದು, 30 ಬಂದಿದೆ ಅಂತ ಕೆಲವ್ರು ಹೇಳ್ತಿದ್ರು. ಇಲ್ಲ ನಮಗೆ 31 ಬಂದಿದೆ ಅಂತ ಕೆಲವ್ರು ಹೇಳ್ತಾ ಇದ್ದೀರಾ. ಸೊ ನಮ್ಗೆ 28 ಬಂದಿಲ್ಲ, 29 ಬಂದಿಲ್ಲ, ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮಗೂ ಬರಲ್ಲ. ನೀವು ಟ್ಯಾಕ್ಸ್ ಪೇಯರ್ ಅಲ್ಲ ಆದರೂ ಕೂಡ ನಮ್ಗೆ ಹಣ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ವನ್ನೋ ಕರ್ನಾಟಕವನ್ನಿಗೆ ಹೋಗಿ ಚೆಕ್ ಮಾಡಿಸಿ, ಏನಾಗಿದೆ ನೀವು ಹಾಕಿರುವಂಥ ಅರ್ಜಿ ಅಂತ ಒಂದ್ಸರಿ ಕ್ಲಾರಿಟಿ ಚೆಕ್ ಮಾಡಿಸಿ. ಎಲ್ಲದೂ ಕೂಡ ಸರಿ ಇದೆ ಅಂದರೆ ಹಣ ಬರುತ್ತೆ. ಸೊ ಏನೋ ಒಂದು ಅರ್ಜಿಯಾಗಿ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂದರೆ ಮೇನ್ ಕಾರಣ ಯಾವುದಕ್ಕೆ ಅಂತ ಚೆಕ್ ಮಾಡಿ. ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರಾ ಅನ್ನೋದನ್ನ ಫಸ್ಟ್ ನೋಡಿ. ಗೌರ್ಮೆಂಟ್ ಜಾಬಲ್ಲಿದ್ದೀರಾ ಫಸ್ಟ್ ನೋಡಿ. ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದು ಗೌರ್ಮೆಂಟ್ ಜಾಬಲ್ಲಿದ್ದರೆ ನಿಮ್ಗೆ ಹಣ ಬರಲ್ಲ. ಸೊ ಇಲ್ಲ ಅಂದರೆ ನಿಮ್ಗೆ ಹಣ ಜಮಾ ಆಗುತ್ತೆ. ಇದು ಬಹಳ ಮುಖ್ಯವಾದ ವಿಚಾರ. ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಏನು ಮಾಡ್ತೀರಾ, ಅದನ್ನೆಲ್ಲ ನೋಡಲ್ಲ, ಟ್ಯಾಕ್ಸ್ ಪೇಯರ್ ಯಾರೋ, ಸೊ ಇದನ್ನೆಲ್ಲ ನೋಡಲ್ಲ. ಸುಮ್ಮನೆ ಒಂದು ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಮಾಡ್ಬೋದು ಫ್ರೀಯಾಗಿ, ಕಮೆಂಟಿಗೆ ದುಡ್ಡು ಕಟ್ಟಾಗಲ್ಲ ಅಂತ ಕಮೆಂಟ್ ಮಾಡುವಂಥದ್ದು. ಸೊ ನಮಗೆ ಮಾಡೋ ಕೆಲಸ ಇಲ್ವಾ ಅಂತ ಕಮೆಂಟ್ ಮಾಡೋದು. ನನಗೆ ಕೆಲಸನೇ ಇದು, ಮಾಡ್ತೀನಿ. ನಿಮ್ಮ ಕೆಲಸ ಈ ಕಮೆಂಟ್ ಮಾಡೋರಿಗೆ ಅದೇ ಕೆಲಸನ? ಸುಮ್ಮನೆ ಬಂದು ನಿಮ್ಮ ಟೈಮು ವೇಸ್ಟು, ನನ್ನ ಟೈಮು ವೇಸ್ಟು. ಸುಮ್ಮನೆ ಕಮೆಂಟ್ ಬಾಕ್ಸಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋದನ್ನು ಫಸ್ಟ್ ಬಿಟ್ಬಿಡಿ. ಆದರೆ ಒಬ್ಬರನ್ನ ಎನ್ಕರೇಜ್ ಮಾಡಿ, ಆಗಲಿಲ್ಲ ಅಂದರೆ ಡಿಸ್ಕರೇಜ್ ಮಾಡೋಕ್ಕಂತೂ ಹೋಗಬೇಡಿ. ನನ್ನನ್ನಂತಲ್ಲ, ಯಾರನ್ನೂ ಕೂಡ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳುವಂಥದ್ದು. ಇದು ಬಹಳ ಮುಖ್ಯವಾದ ಮಾಹಿತಿ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ. ಈಗ ಪೆಂಡಿಂಗ್ ಇರುವಂಥವ್ರಿಗೆ ಬರ್ತಾ ಇದೆ. ಸೊ ಬಂದಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇದು ಬಹಳ ಮುಖ್ಯವಾದದ್ದು. ನನ್ನ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ನಿಮಗೆ ಎಲ್ಲಿ ತನಕ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಅನ್ನೋದು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೇರೆಯವರಿಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ.